ಕೇಂದ್ರ ಸರ್ಕಾರದಿಂದ ಅನುದಾನ ತಾರತಮ್ಯ ಆಗುತ್ತಿದೆ ಅನ್ನುವಂತಹ ನಿಟ್ಟಿನಲ್ಲಿ ರಾಜ್ಯದಲ್ಲಿನ ಕಾಂಗ್ರೆಸ್ ನಾಯಕರು ನೇರವಾಗಿ ನಾಳೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯನ್ನು ನಡೆಸ್ತಿದ್ದಾರೆ. ಸೊ ಹಾಗಾದ್ರೆ ಈ ಬೆಳವಣಿಗೆ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸಚಿವರಾಗಿರುವಂತಹ ಎಚ್ ಕೆ ಪಾಟೀಲ್ ಅವರು ಇದ್ದಾರೆ. ಅವ್ರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡುವಂತ ಒಂದು ಪ್ರಯತ್ನ ಮಾಡೋಣ. ಸರ್, ಈಗ ನಾಳೆ ದೊಡ್ಡ ಮಟ್ಟದಲ್ಲಿ ಕೂಡ ದೆಹಲಿಯಲ್ಲಿ ಪ್ರತಿಭಟನೆ ಆಗ್ತಾ ಇರುವಂತದ್ದು. ಸೊ ಈಗ ತುರ್ತಾಗಿ ಆ ಒಂದು ಸಂದರ್ಭ ಇದೆಯಾ, ಸೃಷ್ಟಿ ಆಗಿದೆಯಾ? ನೋಡಿ, ನಮ್ಮ ಕರ್ನಾಟಕಕ್ಕೆ ಬರ ಬಿದ್ದು 6 ತಿಂಗಳಿಗೂ ಹೆಚ್ಚಾಯಿತು. ಬರ ಪರಿಹಾರ ಕೊಡಿ. ಉದ್ಯೋಗಕ್ಕಾಗಿ ಮನ್ರೇಗಾ ಕಾರ್ಯಕ್ರಮದಡಿ 100 ಇದ್ದದ್ದನ್ನು 150 ದಿವಸ ಮಾಡೋದಕ್ಕೆ ಅವಕಾಶ ಕೊಡಿ ಅಂಥೇಳಿ ಎಷ್ಟು ದಿವಸದಿಂದ ಕೂಗು ನಮ್ಮದು. ತಾವೆಲ್ಲ ಗಮನಿಸ್ತಾ ಇದ್ದೀರಿ. NDRF ಪ್ರಕಾರ ಕೆಲವು ಪ್ಯಾರಾಮೀಟರ್ಸ್ ಇವೆ, ನಿಯಮಗಳಿವೆ. ಆ ನಿಯಮಗಳನ್ವಯ ನಮಗೆ ಕೊಡಬೇಕಾಗಿರ್ತಕ್ಕಂಥ ಪರಿಹಾರವನ್ನು ತಕ್ಷಣ ಕೊಡಿ ಅಂತೇಳಿ ಹೇಳಿದ್ರು ಸಹಿತ ಎಲ್ಲ ಪ್ರಧಾನಮಂತ್ರಿ ಭೇಟಿ ಆಯ್ತು, ಹೋಮ್ ಮಿನಿಸ್ಟ್ರ್ ಭೇಟಿ ಆಯ್ತು, ಮಂತ್ರಿಗಳನ್ನು ಭೇಟಿ ಆಯ್ತು, ಅಧಿಕಾರಿಗಳನ್ನು ಭೇಟಿ ಆಯ್ತು, ಮುಖ್ಯಮಂತ್ರಿ ಬಂದು ಭೇಟಿ ಆಯ್ತು, ಮಂತ್ರಿಗಳು ಬಂದು ಭೇಟಿ ಆದರು, ಮಂತ್ರಿಗಳು ಅಧಿಕಾರಿಗಳನ್ನು ಭೇಟಿ ಆದರು, ಅಧಿಕಾರಿಗಳು ಬಂದು ಅಧಿಕಾರಿಗಳನ್ನು ಭೇಟಿ ಆದರು, ಇವ್ರು ಬಂದು ಅಲ್ಲೇ ಇನ್ಸ್ಪೆಕ್ಷನ್ ಮಾಡ್ಕೊಂಬಂದರು, ಅಲ್ಲೆಲ್ಲ ಸರ್ವೆ ಮಾಡ್ಕೊಂಬಂದರು. ಇಷ್ಟು ದಿವಸ ಆದ್ರೂ ಸಹಿತ 90ರಷ್ಟು ಭಾಗ, ಕರ್ನಾಟಕದ 90ರಷ್ಟು ಭಾಗ ಬರದಿಂದ ತತ್ತರಿಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ಇವರು ಒಂದು ಪೈಸಾ ಅನುದಾನ ಕೊಡಲಿಲ್ಲ, ಬರ ಪರಿಹಾರ ಕೊಡಲಿಲ್ಲ. ಇದು ಯಾವ ನೀತಿ? ಈ ರೀತಿಯಾಗಿರ್ತಕ್ಕಂಥ ಮಲತಾಯಿ ಧೋರಣೆ ಒಂದು ರಾಜ್ಯಕ್ಕೆ ಮಾಡುವಂಥ ಒಂದು ದೊಡ್ಡ ಅನ್ಯಾಯ ಸಹಿಸೋದಕ್ಕೆ ಸಾಧ್ಯವೇ? ಇಷ್ಟು ದಿನ ಆದ್ರೂ ಸಹಿತ ನಮ್ಮ ಸಂಸತ್ ಸದಸ್ಯರು ಬಾಯಿ ಮುಚ್ಚಿಕೊಂಡು ಕೂತಿದ್ದಾರೆ. ಕೇಂದ್ರ ಸಚಿವರು ಏನೋ ಸಿಕ್ಕಾಪಟ್ಟಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಈ ಬರ ಪರಿಹಾರ ಕೊಡದೇ ಇರತಕ್ಕಂಥ ಅನ್ಯಾಯ ಏನಿದೆ, ಕರ್ನಾಟಕ ಮಾಡಿದ್ದಾದರೂ ಏನು, ಕರ್ನಾಟಕ ಜನತೆ ಮಾಡಿದಿರ್ತಕ್ಕಂಥ ತಪ್ಪೇನು? ಯಾವ ಕಾರಣಕ್ಕೆ ನೀವು ಅನುದಾನ ಕೊಡ್ತಾ ಇಲ್ಲ? NDRF ನಿಯಮದ ಪ್ರಕಾರ ನೀವು ಕೊಡಬೇಕಾಗಿರ್ತಕ್ಕಂಥದ್ದನ್ನು ಸಹಿತ ಕೊಡದೆ ಹೋದರೆ ಕೇಳೋದು ಬಿಟ್ಬಿಡ್ಬೇಕಾ? ಅದು ಒಂದು ಕಡೆ. ಆದರೆ ಎಷ್ಟು ಟ್ಯಾಕ್ಸ್ ಕೊಡ್ತೀವಿ ನಾವು? 4 ಲಕ್ಷ ಕೋಟಿಗೂ ಹೆಚ್ಚು ಟ್ಯಾಕ್ಸ್ ಕೊಡ್ತೇವಲ್ಲ, ಅದರಲ್ಲಿ ನಮ್ಗೆ ಎಷ್ಟು ವಾಪಸ್ ಕೊಡ್ತೀರಿ ನೀವು? ಎಷ್ಟು ಹಣ ನೀಡ್ತಾ ಇದ್ದೀರಿ? ಎಷ್ಟು ಅನುದಾನ ಕೊಡ್ತಾ ಇದ್ದೀರಿ? ನಿಮಗೆ ಸರಿ ಅನಿಸುತ್ತಾ? ಇದು ನ್ಯಾಯೋಚಿತ ಅನಿಸುತ್ತಾ? ಕೇಳಿದರೆ ಮಾತೆತ್ತಿದ್ರೆ ಆಯೋಗದ ಹೆಸರನ್ನೇ ಹೇಳ್ತೀರಿ. ಆಯೋಗದಲ್ಲಿರ್ತಕ್ಕಂಥ ನಿಯಮಗಳನ್ನು ಮಾಡುವಾಗ ನೀವು ಎಲ್ಲ ರಾಜ್ಯಗಳನ್ನು ಕೇಳಿದ್ರ, ಕನ್ಸಲ್ಟೇಷನ್ ಮಾಡಿದ್ರ, ಒಪ್ಪಿಗೆ ತಗೊಂಡ್ರೆ? ನಿಮ್ಮವೇ ಇರ್ತಕ್ಕಂಥ ನಿಯಮ, ನೀವೇ ಮಾಡಿರ್ತಕ್ಕಂಥ ಸರ್ಕ್ಯುಲರ್ಗಳು, ಅವನ್ನ ಹಿಡ್ಕೊಂಡು ನಮಗೆ ಹೇಳ್ತೀರಿ ಅದ್ರ ಪ್ರಕಾರದವು ಅಂತೇಳಿ. ಯಾವ ಸರ್ಕಾರ, ಯಾವ ರಾಜ್ಯ ಇವತ್ತು ಪ್ರಗತಿಯಲ್ಲಿದೆ, ಅಲ್ಲಿ ಯಾವ ಜನರನ್ನು ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಅಗತ್ಯತೆ ಇದೆ, ಅವುಗಳನ್ನು ಮಾಡೋದರಲ್ಲಿ ಸರ್ಕಾರ, ಕೇಂದ್ರ ಸರ್ಕಾರ ನ್ಯಾಯಯುತವಾಗಿರ್ತಕ್ಕಂಥ ಟ್ಯಾಕ್ಸ್ ಡೆವಲ್ಯೂಷನನ್ನು ನಮಗೆ ಮಾಡದೆ ಹೋದರೆ ಸುಮ್ಮನೆ ಇದ್ಬಿಡ್ಬೇಕಾ? ಮೌನ ಇದ್ಬಿಡ್ಬೇಕಾ? ಜನರ ಕಲ್ಯಾಣಕ್ಕೆ ಧ್ವನಿ ಎತ್ತಬಾರ್ದ? ಚುನಾವಣೆ ಬರ್ತೈತೆ ಅಂದ್ರೂ ಸಹಿತ ಇವರು ಇಷ್ಟು ಗರ್ವದೊಳಗೆ ಈ ರಾಜ್ಯಗಳನ್ನು, ವಿರೋಧ ಪಕ್ಷಗಳು ಆಡಳಿತ ಮಾಡ್ತಕ್ಕಂಥ ರಾಜ್ಯಗಳನ್ನು ಅದುಮಬೇಕು ಅನ್ನುವಂಥ ಪ್ರಯತ್ನ ಏನಿದೆ, ಇದನ್ನು ಸರ್ವತಾ ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಪ್ರತಿಭಟನೆ ಮಾಡೋದಕ್ಕೆ ಬಂದಿದ್ದೇವೆ, ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರೋದಕ್ಕೆ ಬಂದಿದ್ದೇವೆ, ಜನರನ್ನು ಜಾಗೃತಗೊಳಿಸೋದಕ್ಕೆ ಬಂದಿದ್ದೇವೆ, ಜನರ ಆಕ್ರೋಶದ ಕಟ್ಟೆ ಒಡೆಯುವ ಮೊದಲು ಎಚ್ಚೆತ್ಕೊಡ್ರಿ ಅಂತೇಳಿ ಎಚ್ಚರಿಕೆ ಕೊಡೋದಕ್ಕೆ ಬಂದಿದ್ದೇವೆ. ನಾಳೆ ಆ ಹಿನ್ನೆಲೆಯೊಳಗೆ ನಾವು ನಮ್ಮ ಪ್ರತಿಭಟನೆಯನ್ನು ಮಾಡ್ತೀವಿ. ಕಾಂಗ್ರೆಸ್ ಸರ್ಕಾರ ತಮ್ಮ ವೈಫಲ್ಯಗಳನ್ನ ಮುಚ್ಚಿಕೊಳ್ಳೋದಕ್ಕೋಸ್ಕರ ಕೇಂದ್ರದತ್ತ ಬೆರಳು ಮಾಡಿ ತೋರಿಸ್ತಿದೆ ಅನ್ನುವಂಥ ಆರೋಪವನ್ನು ಬಿಜೆಪಿ ನಾಯಕರು ಮಾಡ್ತಾ ಇರುವಂಥದ್ದು. ಮೂರ್ಖತನದ ಆರೋಪ. ಏನು ಆರೋಪ? ರಾಜ್ಯ ಸರ್ಕಾರ ತಾನು ಮಾಡುವಂಥ ಕೆಲಸ ಮಾಡೋದಕ್ಕೆ ಆಗಿಲ್ಲ. ನಾವು 5 ಗ್ಯಾರಂಟಿಗಳನ್ನು ಕೊಟ್ಟಿವಲ್ಲ, ಅದಕ್ಕೆ ಅಸೂಯೆ ಪಟ್ಟು ಅಲ್ಲೇನಾದರೂ ಈ ರೀತಿಯಾಗಿ ಅಸಹಕಾರ ಮಾಡಿ ತೊಂದರೆ ಮಾಡೋದಕ್ಕೆ ಸಾಧ್ಯವೇ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಇವರ ನೀತಿ. ನಮಗೆ ಸಾಧ್ಯ ಇಲ್ಲ ಅಂತ ಅನ್ನೋದಾದರೆ 50,000 ಕೋಟಿ ರೂಪಾಯಿ ಯೋಜನೆಯನ್ನು
ಯಾವುದು ಕ್ರಾಂತಿಕಾರಕ ಯೋಜನೆ. 1,000,000 ಕುಟುಂಬಗಳನ್ನು ಒಂದೇ ನಿರ್ಣಯದಿಂದ ನಾವು ಬಡತನ ರೇಖೆಯಿಂದ ಮೇಲೆ ಎತ್ತುವಂತಹ ಕ್ರಾಂತಿಕಾರಕ ಕಾರ್ಯಕ್ರಮ ಮಾಡಿದ್ದೇವೆ. ಇಟ್ ಈಸ್ ನಥಿಂಗ್ ಬಟ್ ಎ ರೆವಲ್ಯೂಷನ್. ಇಸ್ ಇಟ್ ಎ ಸ್ಮಾಲ್ ಥಿಂಗ್? ಹ್ಯಾವ್ ವಿ ಆಸ್ಕ್ಡ್ ಎನಿ ಅಸಿಸ್ಟೆನ್ಸ್ ಫ್ರಮ್ ಯು ಟು ಇಂಪ್ಲಿಮೆಂಟ್ ದೀಸ್ 5 guarantee programs? What prevents you to give our share of drought relief? ಅದಕ್ಕೇನು ನಿಮ್ಮದು ಉತ್ತರ ಇಲ್ಲ. ಟ್ಯಾಕ್ಸ್ ಡೆವಲ್ಯೂಷನ್ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಉತ್ತರ ಇಲ್ಲ. ಪ್ಲಾನಿಂಗ್ ಕಮಿಷನ್ ಆದಮೇಲೆ ನಿಮ್ಮ ಮನಬಲ್ಲಂತಂತೆ ಏನು ಮಾಡ್ತಾ ಇದ್ದೀರಿ? ಅದಕ್ಕೆ ನೀವು ಏನಾದರೂ ಮುಚ್ಚಿಕೊಂಡು ಜನರಿಗೆ ತಪ್ಪು ಮಾಹಿತಿ ನೀಡೋದಕ್ಕೆ ಹೋದರೆ ಅದು ಸರಿಯಾದದ್ದಲ್ಲ. ಕೆಲವರು BJPಯ ನಾಯಕರುಗಳು ಕರ್ನಾಟಕದವರು ಕೇಂದ್ರ ಸರ್ಕಾರಕ್ಕೆ ಭಿಕ್ಷೆ ಬೇಡೋದಕ್ಕೆ ಬಂದಿದ್ದಾರೆ. ಭಿಕ್ಷೆ ಬೇಡೋದಕ್ಕೆ ಬಂದಿಲ್ಲ. ಟ್ಯಾಕ್ಸ್ ನೀಡಿರ್ತಕ್ಕಂಥ ನಾವು ಟ್ಯಾಕ್ಸ್ನಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಹಕ್ಕಿದೆ, ಪಾಲಿದೆ. ಆ ನಮ್ಮ ಪಾಲನ್ನು ಕೇಳೋದಕ್ಕೆ ಬಂದಿದ್ದೀವಿ. ಸ್ವಾಭಿಮಾನದಿಂದ ಬಂದಿದ್ದೀವಿ. ಕರ್ನಾಟಕದ ಜನರಿಗೆ ಸಿಗಬೇಕಾದದ್ದು ಈ ಫೆಡ್ರಲ್ ವ್ಯವಸ್ಥೆಯೊಳಗೆ ಏನಿದೆ ಅದನ್ನು ಕೊಡಿ ಅಂತೇಳಿ ಸೂಚನೆ ಕೊಡೋದಕ್ಕೆ ಬಂದಿದ್ದೇವೆ, ಕೇಳೋದಕ್ಕೆ ಬಂದಿದ್ದೇವೆ, ಎಚ್ಚರಿಸೋದಕ್ಕೆ ಬಂದಿದ್ದೇವೆ. ಭಿಕ್ಷೆ ಅಲ್ಲ. ಭಿಕ್ಷೆ ಯಾವುದು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಕರ್ನಾಟಕದ ಜನರಿಗೆ ಅವಮಾನಿಸುವಂಥ ಈ ಶಬ್ದ ಬಳಕೆ ಮಾಡಿದರೆ ಎಚ್ಚರ ಅನ್ನೋ ಮಾತನ್ನು ಹೇಳೋದಕ್ಕೆ ಬಂದಿದ್ದೇವೆ. ಸರ್, ನೀವು ಗ್ಯಾರಂಟಿ ಸ್ಕೀಮ್ಗಳನ್ನ ಕ್ರಾಂತಿಕಾರಕ ನಿರ್ಧಾರ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರ. ಆದರೆ BJP ಸಂಸದರ ಪ್ರತಾಪ್ ಸಿಂಗ್ ಅವರು ಹೇಳ್ತಿರುವಂಥದ್ದು ಇದು ಫ್ರಾಡ್ ಸ್ಕೀಮ್ಸ್ ಇವೆಲ್ಲ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಫ್ರಾಡ್ ಸ್ಕೀಮ್ಸ್ ಏನು? ವಾಟ್ ಈಸ್ ಫ್ರಾಡ್? ಜನರಿಗೆ ಹಣ ನೀಡೋದು ಫ್ರಾಡ? 10 ಲಕ್ಷ ಕೋಟಿ ರೂಪಾಯಿಯನ್ನು ಶ್ರೀಮಂತರಿಗೆ ಮನ್ನಾ ಮಾಡಿದರು. ಸಾಲದಲ್ಲಿ ದೊಡ್ಡ ರಿಯಾಯಿತಿ ಕೊಟ್ಟರು. 10 lakh crores. Is that the fraud? Or giving money or giving assistance, giving sustainable help to poor people is a fraud? Is helping poor a fraud? Let those MPs who have said that this is fraud, let him tell. I am claiming that more than 1 crore families of Karnataka are lifted from below poverty line to almost lower middle class or middle class. Is it not a revolution? What is revolution then? And for the first time in the history of administration, 100% beneficiaries are being given the advantage of a scheme. Is it not a big achievement? You must understand, one must understand what is achievement of administration, what is achievement of the governance, what is exactly is the assistance given to poor people. If poor people are assisted, these people call it a fraud. We can only tell them that their anti-people attitude makes them say so. ಸೊ ಒಂದು ಇಲ್ಲಿ ಮುಖ್ಯವಾಗಿರುವಂಥದ್ದು, ನೀವು ನಾಳೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ರ. ಆದರೆ ಕೇಂದ್ರ ಸರ್ಕಾರ ನಿಮ್ಮ ಪ್ರತಿಭಟನೆಗೆ ಮಣಿಯುತ್ತೆ ಅಥವಾ ಸ್ಪಂದಿಸುತ್ತೆ ಅನ್ನುವಂಥ ವಿಶ್ವಾಸ ನಿಮ್ಗಿದೆಯಾ? ಸ್ಪಂದನಶೀಲ ಸರ್ಕಾರಗಳು ಸ್ಪಂದನೆ ಮಾಡಬೇಕು. ಮಾಡುವಂತೆ ಎಚ್ಚರಿಸೋದಕ್ಕೆ ನಾವು ಬಂದಿದ್ದೇವೆ. ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸ ಇಟ್ಟಿದ್ದೇವೆ. ಫೆಡ್ರಲ್ ವ್ಯವಸ್ಥೆಯಲ್ಲಿ ಈ ಒಂದು ದೇಶವನ್ನು ಒಕ್ಕಟ್ಟಿನಿಂದ ಇಡಬೇಕನ್ನೋದು ಕೇಂದ್ರ ಸರ್ಕಾರದ ಜವಾಬ್ದಾರಿ. ಈ ಜವಾಬ್ದಾರಿ ಈ ಫೆಡ್ರಲ್ ವ್ಯವಸ್ಥೆಯೊಳಗೆ ನಮ್ಮ ವಿಶ್ವಾಸ ಕುದುರುವಂತೆ ಮಾಡಬೇಕು, ಕಮರುವಂತೆ ಮಾಡಬಾರ್ದು. ಆ ಎಚ್ಚರಿಕೆಯನ್ನು ಸಹಿತ ಕೇಂದ್ರ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ಸರ್, ಕೃಷ್ಣ ಮೇಲ್ದಂಡೆ ಯೋಜನೆಗೆ ಸಂಬಂಧಪಟ್ಟಂಗೆ ಸರಿಯಾದ ರೀತಿಯಲ್ಲಿ ರಾಜ್ಯ ಸರ್ಕಾರ ಮಾಹಿತಿಯನ್ನು ಕೊಟ್ಟಿರಲಿಲ್ಲ. ಹಾಗಾಗಿ ಆ ಒಂದು ವಿಚಾರವಾಗಿ ಕೂಡ ಅವರು ಆರೋಪವನ್ನ ಮಾಡ್ತಿದ್ದಾರೆ ಸುತಾರಾಮ್. ಅದರಲ್ಲಿ ಯಾವುದೇ ರೀತಿ ಕೇಂದ್ರ ಸರ್ಕಾರದ್ದು ಅದರಲ್ಲಿ ಪಾತ್ರ ಇಲ್ಲ, ಆದ್ರೆ ಅವರು ಸರಿಯಾದ ರೀತಿಯಲ್ಲಿ ಮಾಹಿತಿ ಕೊಡಲಿಲ್ಲ ಅನ್ನುವಂಥ ಮಾತನ್ನ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾ ಇರುವಂಥದ್ದು. ಏನು ಮಾಹಿತಿ ಬೇಕು ಅವ್ರಿಗೆ? ಏನ್ರಿ ಅದು ಮಾಹಿತಿ ಬೇಕು ನಿಮಗೆ? ಯಾಕೆ ಈ ಸುಳ್ಳುಗಳ ಸರಮಾಲೆಯನ್ನ ಬಿಚ್ಚಿಡ್ತಾ ಇದ್ದೀರಿ? ಎ ಸ್ಮಾಲ್ ಲೆಟರ್, ಎ ಸ್ಮಾಲ್ ಪೀಸ್ ಆಫ್ ಚಿಟ್ from Prahlad Joshi, if he is interested in the
state of Karnataka, let him send. We'll send it by a special messenger. We'll send it by email. What is that information you want? Don't you have that information? Don't you have that information? Don't you have that information in your Central Water Commission? Don't you have that information in National Water Development organizations? What is that information you want? Tell publicly. We'll furnish it in 24 hours. ಸರ್, ಕುಮಾರಸ್ವಾಮಿ ಅವರು ಒಂದು ಟ್ವೀಟ್ ಮಾಡಿದ್ದಾರೆ. ಕೇರಳದಲ್ಲಿ ಪಿಣರಾಯಿ ವಿಜಯನ್ ಅವರಿಗೆ ಕೂಡ ಅವರ ಒಂದು ಬನ್ನಿ ಬೇರೆ ರಾಜ್ಯಗಳಿಗೆ ಒಂದು ಮನವಿ ಮಾಡ್ತಾ ಇದ್ದಾರೆ. ಆದ್ರೆ ಅಲ್ಲಿನ ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿ ಕೇರಳದಲ್ಲಿ ಒಂದ್ ನೀತಿ ಆಗತ್ತೆ, ಇಲ್ಲಿ ಕರ್ನಾಟಕದಲ್ಲೇ ಒಂದು ರೀತಿಯಲ್ಲಿ ನಡ್ಕೊಳ್ತಿದ್ದಾರೆ ಅನ್ನುವಂತ ಟ್ವೀಟ್ ಅನ್ನು ಮಾಡಿ. ನೋಡಿ, ಕುಮಾರಸ್ವಾಮಿ ಅವರು ಕೇರಳದ್ದು ಮತ್ತೊಂದು ಮುಗ್ದೊಂದು ಹೇಳ್ತಾ ಇದ್ದಾರೆ. ನಮಗೆ ಬರ ಪರಿಹಾರ ಕೊಡದೇ ಇರೋದು ಸರಿನೋ ತಪ್ಪೋ, ಬರ ಪರಿಹಾರ ಕೊಡಿ ಅಂತೇಳಿ ಅವರು ರಾಜ್ಯದ ಬಗ್ಗೆ ಆಸಕ್ತಿ ಇದ್ದರೆ ಮೋದಿ ಅವ್ರಿಗೆ ಹೇಳಿ, ಸೀತಾರಾಮನ್ ಅವ್ರಿಗೆ ಹೇಳಿ, ಹೋಮ್ ಮಿನಿಸ್ಟ್ರಿಗೆ ಹೇಳಿ. ಯಾಕೆ ಏನು ವೈ ಆರ್ ಯು ಶೈ ಇನ್ ಆಸ್ಕಿಂಗ್ ಅಸಿಸ್ಟೆನ್ಸ್ ಟು ಸ್ಟೇಟ್ ಆಫ್ ಕರ್ನಾಟಕ? ಮಾಡಿ ಹೇಳಿ. ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂಗೆ ಮಾಜಿ ಪ್ರಧಾನಿ ದೇವೇಗೌಡರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಇವತ್ತು ಒಳ್ಳೆಯದು, ಮಾಡಿರ್ತಕ್ಕಂಥದ್ದು ಒಳ್ಳೆಯದು. ಅದನ್ನು ಅವರೇನು ಮೇಕೆದಾಟು ಮಾಡಬೇಕು ಅಂತೇಳಿ ಅವ್ರು ಹೇಳಿದರೆ ಅದನ್ನು ಸ್ವಾಗತ ಮಾಡ್ತೀವಿ. ಒಬ್ಬ ಪ್ರಧಾನಮಂತ್ರಿ ಆದವರು ದೇಶದ ಬಗ್ಗೆ, ರಾಜ್ಯದ ಬಗ್ಗೆ ಕಳಕಳಿ ಇದ್ದವರು ಹಾಗೆ ಮಾಡಬೇಕಾದದ್ದು, ಅದನ್ನು ನಾನು ಸ್ವಾಗತ ಮಾಡ್ತೀನಿ. ಸೊ ನಿಮ್ಮ ಹೋರಾಟಕ್ಕೆ ಪ್ರತಿಯಾಗಿ ಕರ್ನಾಟಕದಲ್ಲಿ ಬಿಜೆಪಿ ನಾಯಕರು ಪ್ರತಿಯಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ರಾಜಕಾರಣ ಅವ್ರು ಮಾಡ್ತಾರ, ಜನರ ಸಲುವಾಗಿ ಹೋರಾಟ ನಾವು ಮಾಡ್ತೀವಿ, ಇಷ್ಟೇ ಫರಕ್. ಸೊ ಇದಿಷ್ಟು ಕೂಡ ಸಚಿವರಾಗಿರುವಂತಹ ಎಚ್ ಕೆ ಪಾಟೀಲ್ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ಶಿವಾನಂದ್ ಜೊತೆ ಹರೀಶ್ ಕಾಕೋಳ್, ನ್ಯೂಸ್ ಫಸ್ಟ್, ದೆಹಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.